ಈ ಸೆಲ್ಫ್ ಅಂದರೆ ರಮಣ ಮಹರ್ಷಿಗಳು ಹೇಳ್ತಾ ಇದ್ರು, ಮೈಂಡ್ ಇಸ್ ನಾಟ್ ದ ಸೆಲ್ಫ್ ಈಸ್ ಆಲ್ಸೋ ನಾಟ್ ದ ಮೈಂಡ್, ಯುವರ್ ರಿಲೇಟಿವ್ಸ್ ಆ್ಯಂಡ್ ಎವ್ರಿಬಡಿ ಈಸ್ ನಾಟ್ ದ ಸೆಲ್ಫ್. ನಿನಗೇ ಅದು ಈ ಪೈನಿಯಲ್ ಗ್ಲ್ಯಾಂಡ್ ಇಂದ ಹೊಳಪು ಬರಬೇಕು. ನಾನು ಸುಮಾರು ಒಂದು 3-4 ವರ್ಷ ಬಿಡಿಸ್ದೆ ರಮಣ ಮಹರ್ಷಿಗಳ ಕಥೆಗಳು, ಅವರಿದ್ದಲ್ಲ. ಅವ್ರು ಏನು ಸೆಲ್ಫ್ ಅಂದರೆ ಏನು, ವಾಟ್ ಈಸ್ ಸೆಲ್ಫ್ ಅಂದರೆ ಏನು, ಆಮೇಲೆ ತಿಳಿತಾ ಒಂದು ದಿವಸ ಐ ಜಸ್ಟ್ ಅಂಡರ್ಸ್ಟುಡ್. ಸೆಲ್ಫ್ ರಿಯಲೈಸೇಷನ್ ಅಂದರೆ ಏನು, ಈ ರಿಯಲೈಸೇಷನ್ ಬೇರೆ, ಸೆಲ್ಫ್ ರಿಯಲೈಸೇಷನ್ ಬೇರೆ. ರಿಯಲೈಸೇಷನ್ ಬೇರೆ, ಸೆಲ್ಫ್ ರಿಯಲೈಸೇಷನ್. ಈ ರಿಯಲೈಸೇಷನ್ಗೂ ಸೆಲ್ಫ್ ರಿಯಲೈಸೇಷನ್ಗೂ ಏನಿದೆ ವ್ಯತ್ಯಾಸ ಅನ್ನೋದು ಮಾಡ್ತಾರೆ. ಅದು ಎಲ್ಲಿಂದ ಮಾಡಬೇಕು, ನಮ್ಮ ಆತ್ಮ ಹೃದಯದಿಂದನೇ ಅದು ಸೆಲ್ಫ್ ಅಂದರೆ ಏನು ಅಂತ ಗೊತ್ತಾಗಬೇಕು. ಸೆಲ್ಫ್ ಎಕ್ಸಿಸ್ಟ್ ನಾಟ್ ಇನ್ ದ ಮೈಂಡ್, ಇಟ್ ಎಕ್ಸಿಸ್ಟ್ ಇನ್ ದ ಹಾರ್ಟ್, ಇನ್ ದ ಕಾನ್ಷಿಯಸ್ನೆಸ್. ಹಾರ್ಟು ಅಲ್ಲ, ಹೃದಯ ಅಲ್ಲ, ಇಟ್ ಎಕ್ಸಿಸ್ಟ್ ಇನ್ ದ ಚೈತನ್ಯ. ಆ ಚೈತನ್ಯ ಹಾಗೆ 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 ನಾವೊಂದು ಕಡಲೆ ಬೀಜ ತಗೊಂಡು ಆ ಕಡಲೆನ ಬಿಡಿಸ್ತೀವಲ್ಲ, ಅದು ಬಿಡಿಸಾದ್ಮೇಲೆ ಏನು ಮಾಡ್ತೀವಿ, ಆ ಕಡಲೆ ಬೀಜನ ಇಟ್ಕೊಂಡು ಆ ಸಿಪ್ಪೆನ ತೆಗಿತೀವಿ. ಸಿಪ್ಪೆ ತೆಗೆದಾದ್ಮೇಲೆ ನಾರ್ಮಲಿ ಯೋಚನೆ ಮಾಡ್ತೀವಿ ನೋಡಿ, ಆ ಸಿಪ್ಪೆ ಆದಮೇಲೆ ಇನ್ನೂ ಅದರಲ್ಲಿ ಒಂದು ಸ್ವಲ್ಪ ಆ ಸಿಪ್ಪೆ ಇರುತ್ತೆ, ಅದು ಉಫ್ ಅಂದರೆ ಹೋಗ್ಬಿಡುತ್ತೆ. ಬರೀ ಆ ಬೀಜ ಉಳ್ಕೊಳ್ಳುತ್ತೆ. ಆ ಬೀಜದ ಸುತ್ತ ಸಣ್ಣದಾಗಿ ಒಂದು ಇರುತ್ತಲ್ಲ, ಒಂದು ಚರ್ಮ, ಅದು ಉಫ್ ಒಂದು ಊದ್ರೆ ಹೊರಟೋಗ್ಬಿಡುತ್ತೆ ಅಲ್ವಾ. ಅದೇ ಸೆಲ್ಫ್. ಆಗ ಅದು ಅರ್ಥ ಆಗೋಕ್ಕೆ ಶುರುವಾಯಿತು. ಆನಂದಮಯ ಕೋಶನೂ ಅಲ್ಲ ಆ ಸೆಲ್ಫ್ ಅಂದರೆ, ನೀವು ನಿಮ್ಮೊಳಗಡೆನೆ ನಿಮ್ಮ ಇರುವಿಕೆಯಲ್ಲಿ ಕೂತ್ಕೊಳ್ಳೋದೇ ಸೆಲ್ಫ್. ಆ ಸೆಲ್ಫ್ ಏನೋ ಕೊನೆಯಲ್ಲಿ ಕಡಲೆ ಬೀಜ ಇರುತ್ತಲ್ಲ, ಉಫ್ ಅಂತೀವಲ್ಲ, ಆ ಸಿಪ್ಪೆನೂ ತೆಗೆದಾಕ್ಬಿಡ್ತೀವಿ, ಕೈಯಲ್ಲಿ ಇಟ್ಕೊಂಡು ಹಿಂಗೆ ಅಂತೀವಿ. ಆ ಸಿಪ್ಪೆ ಎಲ್ಲ, ಆ ಕಡಲೆ ಬೀಜದ ಸಿಪ್ಪೆ ಸಣ್ಣ ತಿನ್ನಿರುತ್ತಲ್ಲ, ಉಫ್ ಅಂದರೆ ಹೊರಬಿಡುತ್ತದು. ಅದನ್ನಿಟ್ಕೊಂಡು ಇಲ್ಲ ಕಡಲೆ ಬೀಜ ಹಾಗೆ ತೊಗೊಳ್ತೀವಿ, ಅಥವಾ ಅದನ್ನು ಮುರ್ಕೊಂಡು ತೊಗೊಳ್ತೀವಿ. ಅದೇ ಸೆಲ್ಫ್. ಈ ರಮಣ ಮಹರ್ಷಿ ನನಗೆ ಹಾಗೆ ಅರ್ಥ ಆಗಿತ್ತು. ಇವ್ರಿಗೆ ಮಾತಾಡಿದ್ರೆ ಇಸ್ ನಾಟ್ ದ ಮೈಂಡ್, ಇಟ್ ಈಸ್ ದ ಸೆಲ್ಫ್ ಅಂದರೆ ಏನು, ವಾಟ್ ಈಸ್ ನಾಟ್ ದ ಮೈಂಡ್ ಇಸ್ ದ ಸೆಲ್ಫ್ ಅಂತಾರೆ. ಮೈಂಡ್ ಅಂದರೆ ಏನಂಗಾರೆ, ಕಾನ್ಷಿಯಸ್ನೆಸ್ ಅಂದರೆ ಏನು. ಸೊ ವಾಟ್ ಈಸ್ ಸೆಲ್ಫ್ ಕಾನ್ಷಿಯಸ್ನೆಸ್ ಏನಿಲ್ಲ, ಐದರ್ ಇಟ್ ಈಸ್ ಕಾನ್ಷಿಯಸ್ನೆಸ್ ಆರ್ ದ ಸೆಲ್ಫ್. ಹೌ ಡು ಯು ಡಿಫೈನ್, ಅದನ್ನು ಯಾವ ರೀತಿ ವಿಂಗಡ ಮಾಡ್ತೀಯಾ, ಯಾವ ರೀತಿ ಬಿಡಿಸ್ತೀಯಾ ಅಂತ ಹೇಳಿ ಅದನ್ನೇ ಇವಳು ನನಗೆ ಹೇಳ್ಕೊಟ್ಟಿದ್ದು. ಒಂದು ಸಲ ಆಯಿತು, ಏನಾಯಿತು ಅಂದರೆ ನನಗೆ ಏನಾದರೂ ಅರ್ಥ ಆಗಲಿಲ್ಲ. ನನಗೆ ಈ ಸೆಲ್ಫು ಮತ್ತು ಈ ಕಾನ್ಷಿಯಸ್ನೆಸ್ಸು ಅದೇನಿದು, ಯು ಆರ್ ಬೀಯಿಂಗ್ ಇನ್ ದ ಸೆಲ್ಫ್. ರಮಣ ಮಹರ್ಷಿ ಓದಿ ಸುಮಾರು ಸಾಕಷ್ಟು ಪ್ರಯತ್ನ ಮಾಡಿದೆ. ಏನು ಈ ರಮಣ ಮಹರ್ಷಿ ಸುಮ್ಮನೆ ಒಂದು ಲುಂಗಿನೂ ಹಾಕೊಳ್ಳಲ್ಲ ಅಲ್ವಾ. ಹೌ ಕ್ಯಾನ್ ಈ ಡಿಫೈನ್ ವಿತೌಟ್ ಅ ಪೀಸ್ ಆಫ್ ಕ್ಲಾತ್ ಆನ್ ಹಿಸ್ ಬಾಡಿ, ಹೌ ಕ್ಯಾನ್ ಈ ಡಿಫೈನ್ ದ ಸೆಲ್ಫ್, ನಾಟ್ ಈವನ್ ವೇರಿಂಗ್ ಅ ಲಾಯಿನ್ ಕ್ಲಾತ್. ಈಗ ಮಠಾಧಿಪತಿಗಳು ಮಠಾಧೀಶ್ವರಗಳು ಆದರೆ ಏನಾದ್ರು ಒಂದು ಕೌಪಿನ ಹಾಕೋತಾರೆ. ಇವರು ಆ ಥರ ಇಲ್ಲದೆ ಇರೋರು ಹೆಂಗಿರ್ತಾರೆ, ಅಲ್ಲಿ ಯಾವಾಗಲೂ ಯಾವುದೋ ತುರಿಯ ಅವಸ್ಥೆಯಲ್ಲಿ ಎಲ್ಲೋ ನೋಡ್ತಿರ್ತಾರೆ ಅವರು. ವೇರ್ ಇಸ್ ಈ ಸ್ಟೇರಿಂಗ್, ಎಲ್ಲಿ ನೋಡ್ತಾ ಇದ್ದಾರೆ ಅವರು. ನನಗೆ 2 ವರ್ಷ 3 ವರ್ಷ ಬಂತು. ಅವ್ರು ಎಲ್ಲಿ ನೋಡ್ತಾ ಇದ್ದಾರೆ, ವೈ ಈಸ್ ಈ ಗೇಜಿಂಗ್, ವೈ ಡಸ್ ಈ ಗೇಸ್ ಇನ್ ಟು ಎಟರ್ನಿಟಿ. ಅಂದರೆ ಎಲ್ಲೋ ಒಂದು ಭಾಗನ ಏನೋ ನೋಡ್ತಾ ಇದ್ದಾರೆ. ಆ ಭಾಗ ಯಾವುದು ಅಂತ ಹಾಗೇ ನೋಡಿ ಒಂದು 2-3 ವರ್ಷ ಎಕ್ಸ್ಪರಿಮೆಂಟ್ ಮಾಡಲ್ಲ. ನೀನೇನು ಹೇಳ್ತೀಯೋ ದೇವಿ ಅದು ಅಂತ ಹೇಳಿ ಆಗ ಹೇಳಿದ್ರು. ಆ ಸೆಲ್ಫ್ ಏನು ಅಂದರೆ ಪ್ಯೂರ್ ಕಾನ್ಷಿಯಸ್ನೆಸ್, ಶುದ್ಧ, ಪರಿಶುದ್ಧ ಅಲ್ಲ, ಅದು ಪರಿ ಇಲ್ಲ, ಶುದ್ಧ ಚೈತನ್ಯ.
ಆ ಶುದ್ಧ ಚೈತನ್ಯದಲ್ಲೇ ರಿಯಲೈಸೇಷನ್ ಆಗೋದು. ನಾನು ಎಷ್ಟೇ ಹೇಳಿದ್ರು ನಿಮ್ಗೆ ಅರ್ಥ ಆಗಲ್ಲ, ಯಾಕಂದರೆ ನಿಮ್ಗೆ ಈಗೋ ಇರುತ್ತಲ್ಲ, ಅದು ನಿಮ್ಮದೇ ಒಂದು ಸಿದ್ಧಾಂತ ಇರುತ್ತಲ್ಲ. ಇದೆಲ್ಲ ಸಿದ್ಧಾಂತ ಬಿಟ್ಟು ನೀವು ಏನು ಅನ್ನೋದು ನೋಡೋಕ್ಕೆ ಶುರು ಮಾಡಿದಾಗ ಸ್ವಲ್ಪ ಟೈಮ್ ಬೇಕು. ನನ್ನ ಪ್ರಕಾರ ಬೇಕಿಲ್ಲ, ಬಟ್ ಅದನ್ನು ಬಿಡಿಸ್ಬೇಕಾದ್ರೆ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಹೇಳೋದು, ಅದಕ್ಕೇನು ಅಂದರೆ ಸ್ವಲ್ಪ ಶತಾಯಗತಾಯ, ಸ್ವಲ್ಪ ನಮ್ಮದೇ ಆದಂಥ ಒಂದು ಇರುವಿಕೆಯಲ್ಲಿ ನಾವು ಕೂತ್ಕೋಬೇಕು. ವಿ ಹ್ಯಾವ್ ಟು ಸಿಟ್ ಆ್ಯಂಡ್ ಮೆಡಿಟೇಟ್ ಆನ್ ದ ಸೆಲ್ಫ್. ನಾವು ನಮ್ಮ ಇರುವಿಕೆಯಲ್ಲಿ ನಾವೇ ಕೂತ್ಕೊಂಡು ಏನು ಮಂತ್ರ ಹೇಳೋದು, ಯಾವ ದೇವ್ರನ್ನ ನೋಡೋದು, ದೇವಿ ನೋಡಬೇಕಾ, ದೇವ್ರು ನೋಡಬೇಕಾ, ಶಿವನ್ ನೋಡಬೇಕಾ, ವಿಷ್ಣುನ ನೋಡಬೇಕಾ, ಯಾವ ಥರ ನಾವು ನೋಡಬೇಕು, ಇದನ್ನು ಎಕ್ಸ್ಪೆರಿಮೆಂಟ್ ಮಾಡಿ ಮಾಡಿ ಮಾಡಿ. ಯಾಕಂದರೆ ಆಮೇಲೆ ಗೊತ್ತಾಯಿತು ಲಾಸ್ಟ್ ಪಾರ್ಟಲ್ಲಿ, ಅಹಂಕಾರ ಬಿಡು, ನೀನು ಅಹಂಕಾರ ಬಿಡೋ, ತಕ್ಷಣ ಕಾಣಿಸ್ಬಿಡುತ್ತದು. ಲೀವ್ ಯುವರ್ ಈಗೋ, ಆಗ ಗೊತ್ತಾಗುತ್ತೆ, ಆಗ ಅರ್ಥ ಆಗುತ್ತೆ ಸೆಲ್ಫ್ ರಿಯಲೈಸೇಷನ್. ಈ ಸೆಲ್ಫ್ ಅಂತ ರಮಣ ಮಹರ್ಷಿ ಮಾತಾಡ್ತಾರಲ್ಲ, ವಾಟ್ ಈಸ್ ದಟ್ ಸೆಲ್ಫ್? ಮಾಡೋ, ನೀ ದೇವಸ್ಥಾನಕ್ಕೆ ಹೋಗ್ತೀಯಾ, ಹೋಗು, ನೋಡ್ತೀಯಾ, ಆಗ ನನಗೆ ಗೊತ್ತಾಯಿತು ಪ್ರತಿಯೊಂದು ವ್ಯಕ್ತಿನಲ್ಲೂ ಯಾವುದೇ ಜಾತಿ ಆಗಲಿ, ಗಂಡಸಾಗಲಿ, ಹೆಂಗಸಾಗಲಿ, ಆ ಸೆಲ್ಫ್ ಅನ್ನೋ ಅಂಶ ಅದು ಗೋಪ್ಯವಾಗಿರುತ್ತೆ, ಒಳಗಡೆ ಅದು ಮುಚ್ಚಿರುತ್ತೆ. ಆ ಕಾನ್ಷಿಯಸ್ನೆಸ್ನ ಸಣ್ಣ ಒಂದು ಕಡಲೆಕಾಯಿ ಬೀಜ, ಒಂದೇ ಒಂದು ಬೀಜ ನಾವು ಕೊನೆಯಲ್ಲಿ ಉಫ್ ಅಂತೀವಲ್ಲ, ಅದು ಹಾರೋಗುತ್ತಲ್ಲ, ಆಮೇಲೆ ನಮಗೆ ಸಿಗಲ್ಲ. ಅದು ಸಿಗುತ್ತೆ ಮಾತ್ರ, ಕಡಲೆಕಾಯಿ ಸಿಗುತ್ತೆ, ಅದು ಉಫ್ ಒಂದು ಊದ್ದಾಗ ಅದು ಹಾರೋಗುತ್ತಲ್ಲ, ಅದೇ ಸೆಲ್ಫು. ಅದು ಬಿಡಿಸಿದ್ರೇ ಅದೇ ಈಗೋ, ಅದು ಬಿಡಿಸಿದ್ರೇ ಹಾರೋಗುತ್ತೆ ಅದು. ಆ ರೀತಿ ದೃಢವಾಗಿ ನಾವು ಅದನ್ನು ಬಿಡಿಸೋತಕ್ಕಂಥ ಸೆಲ್ಫ್ ವಿಲ್ ಇರಬೇಕು. ಆಗ ಸೆಲ್ಫ್ ವಿಲ್ ಅಂದರೆ ಏನು? ವಾಟ್ ಈಸ್ ದಟ್ ಸೆಲ್ಫ್? ಆ ಕಾನ್ಷಿಯಸ್ ಸೆಲ್ಫ್ ಆರ್ ದ ಈಗಾಸ್ಟಿಕ್ ಸೆಲ್ಫ್ ಅಂತ ತಲೆ ಒಳಗಡೆ ಬಿಡುಗಡೆ ಆಯಿತು. ಓಹೋ, ಸೆಲ್ಫ್ ಅಂದರೆ ಎರಡು ರೀತಿ ಇದೆ. ಒಂದು, ನೀನು ಇರೋತಕ್ಕಂಥ ಇರುವಿಕೆಯಲ್ಲಿ ನೀನು ನೋಡೋದು. ಇನ್ನೊಂದು, ಅದರಲ್ಲಿ ಈಗೋ ಇದೆ, ಆ ಈಗೋನು ನೀನು ನೋಡಬೇಕು. ಆಗಲೇ ನಿನಗೆ ಆ ಕಡಲೆಕಾಯಿದು ಸಿಪ್ಪೆ ಬಿಡಿಸ್ದಂಗೆ ಬಿಡಿಸ್ಬೇಕು. ಅದು ನೋಡು, ಅದನ್ನು ನೋಡಿದ್ರೇ ಅರ್ಥ ಆಗೋದು. ಆಮೇಲೆ ಅರ್ಥ ಆಗ್ತಾ ಬಂತು, ಅಯ್ಯೋ ಇಂಥ ಮುಟ್ಟಾಳ ನಾನು ಹೃದಯದಲ್ಲಿ ಇಟ್ಕೊಂಡಿದ್ದೀನಿ. ಹಿಂಗೆ ನೋಡಿದ್ರೆ ಇಂಪಾರ್ಟೆಂಟ್ ಅಲ್ಲ, ಉಫ್ ಅಂತ ಊದಬೇಕು. ಯು ಹ್ಯಾವ್ ಟು ಬ್ಲೋ ಅವೇ ಯುವರ್ ಸೆಲ್ಫ್ ಎಸ್ಟೀಮ್, ಸೆಲ್ಫ್ ಕಾನ್ಷಿಯಸ್ನೆಸ್. ನಿಂದೇ ಆದಂಥ ಒಂದು ಕಲ್ಪನೆ ಇದೆಯಲ್ಲ, ವಾಟ್ ಈಸ್ ಯುವರ್ ಮೈಂಡ್? ಇಟ್ ಈಸ್ ದಟ್ ಮೈಂಡ್ ವಿತೌಟ್ ಯು ಬೀಯಿಂಗ್ ಕಾನ್ಷಿಯಸ್ ಆಫ್ ಇಟ್. ನೀನೇನು ಮಾಡ್ತೀಯ? ಹುಟ್ಟಿದಾಗಲಿಂದಾನು ಇದು ABCD ಓದು, I ಓದು, ಹಿಂಗೆ ನಡ್ಕೋ, ನಿಮ್ಮ ಅಪ್ಪ ಅಮ್ಮ ಹೇಳಿರ್ತಾರೆ, ಹಿಂಗೆ ನಡಿಬೇಕು, ಹಿಂಗೆ ಕೂತ್ಕೋಬೇಕು, ಚಕ್ಕಲ್ ಮುಟ್ಕೆ ಹಾಕೊಂಡು ಕೂತ್ಕೋಬೇಕು, ಕಾಲು ಕೆಳಗಡೆ ಇಟ್ಕೋಬಾರ್ದು, ದೊಡ್ಡವ್ರ ಮುಂದೆ ಕಾಲು ಇಟ್ಕೋಬಾರ್ದು, ಈ ಥರ ಎಲ್ಲ ಹೇಳಿರ್ತಾರೆ. ನಾವು ಹಾಗೆ ಬೆಳೆದಿರೋದು. ಇದೆಲ್ಲ ಬಿಟ್ಟುಬಿಟ್ಟು ಅದು ಏನು ಅಂತ ನೋಡುವ. ನೀನು ಕ್ವಶನ್ ಕೇಳ್ಬೋದು, ನೀನು ಕಾಲು ಬಿಟ್ಕೊಂಡು ಕೂತ್ಕೋಬೋದಾ? ಅವಧೂತರು ನೋಡು, ಈಗ ಯಾರು ರಮಣ ಮಹರ್ಷಿ ಯಾರು ಅವಧೂತರೇ, ಅವ್ರ ಪಾಡಿಗೆ ಹಿಂಗೆ ಕೂತಿರ್ತಾರೆ. ಯಾರೋ ಬರ್ತಾರೆ, ಏನೋ ಅವ್ರಿಗೆ ಒಂದು ಊಟ ಕೊಡ್ತಾರೆ, ಊಟ ಕೊಡೋದು ಮಾಡ್ತಾರೆ, ಇಲ್ಲಾಂದ್ರೆ ಇಲ್ಲ, ಸುಮ್ಮನೆ ಏನೋ ನೋಡ್ತಾ ಇರ್ತಾರೆ. ಐ ಆಮ್ ನಾಟ್ ಟೆಲ್ಲಿಂಗ್ ಯು ಟು ಫಾಲೋ, ಐ ಆಮ್ ಜಸ್ಟ್ ಮೇಕಿಂಗ್ ಯು ಆರ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್. ಈಗೋ ಅಂದರೆ ಏನು, ಕಾನ್ಷಿಯಸ್ನೆಸ್ ಅಂದರೆ ಏನು, ಚೈತನ್ಯ ಅಂದರೆ ಏನು, ಇಗಾಸ್ಟಿಕ್ ಚೈತನ್ಯ ಅಂದರೆ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ, ಅದನ್ನು ವಿವರಣೆ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ. ಇದು ನನ್ನ ಪ್ರಯತ್ನ. ಆಗ ದೆನ್ ನಾವು ಈಗ ಬೆಳಕಲ್ಲಿ ನೋಡಿದಾಗ ನಮಗೆ ಅಂದರೆ, ಈಗ ಬೆಳಕಿನಲ್ಲಿ ನಮಗೆ ಸೂರ್ಯ ಬಿಟ್ಟರೆ ಏನೂ ಕಾಣಿಸಲ್ಲ, ನಕ್ಷತ್ರ ಎಲ್ಲಿ ಕಾಣಿಸುತ್ತೆ? ಸೊ ಯುವರ್ ಕಾನ್ಷಿಯಸ್ನೆಸ್ ಈಸ್ ಅ ವೇಲ್ಡ್ ಕಾನ್ಷಿಯಸ್ನೆಸ್, ಮುಸ್ಕಾಕೊಂಡಿರೋ ಕಾನ್ಷಿಯಸ್ನೆಸ್ಸು. ಈಗ ಈಗೋದೆಲ್ಲ ಇರುತ್ತೆ,
ಬಟ್ ನೀನು your consciousness, when you see, then it glorifies itself, or you look yourself in that pure self. ಸೂರ್ಯ ನೋಡ್ದಂಗೆ, ಅದಕ್ಕೆ ಹೇಳೋದು 1000 ಕೋಟಿ ಸೂರ್ಯರುಗಳಿದ್ದಂಗೆ ಅಟ್ ದ ಸೇಮ್ ಟೈಮ್ ಕಣ್ಣಿಗೆ ಇಂಪಾಗೇ ಇರುತ್ತೆ. 1,000 ಕೋಟಿ ಚಂದ್ರರನ್ನ ನೋಡಿದ ಹಾಗೆ then the whole cosmic revelation, ವಿಶ್ವ ಚೈತನ್ಯ ನಿನಗೆ ರಿವೀಲ್ ಆಗುತ್ತೆ. ಆ ರಿವೀಲ್ ಆದಾಗ 1,000 ಕೋಟಿ ಸೂರ್ಯರುಗಳು ನೋಡ್ದಂಗೆ ಅರ್ಥ, ಅಟ್ ದ ಸೇಮ್ ಟೈಮ್ 1,000 ಚಂದ್ರಗಳ ಕಿರಣನೂ ಬಂದಂಗೆ ಅರ್ಥ. ಕಾಂಟ್ರಾಕ್ಟ್ ಅಂದರೆ ಪ್ಯಾರಡಾಕ್ಸ್. ಅದನ್ನು ಅರ್ಥ ಮಾಡ್ಕೊಳ್ಳೋದೇ ಸೆಲ್ಫ್ ರಿಯಲೈಸೇಷನ್. 1000 ಸೂರ್ಯರನ್ನ ನೋಡ್ದಂಗೆ ಒಂದೇ 1000 ಕೋಟಿ ಸೂರ್ಯರುಗಳು. ಇದೇ ಥರ ಎಷ್ಟು ಇಂಪಾಗಿರುತ್ತೆ ಅಂದರೆ 1,000 ಚಂದ್ರರನ್ನ ನೋಡ್ದಂಗೆ ಅಷ್ಟೇ ಲೆಕ್ಕ. ಆಗ ಒಂದೊಂದಾಗಿ ಬಿಡಿಸ್ಕೊಂಡು ಹೋಗುತ್ತೆ. ಯು ವಿಲ್ ಅಂಡರ್ಸ್ಟ್ಯಾಂಡ್ ಹೌ ದ ಕಾನ್ಷಿಯಸ್ನೆಸ್ ಇಸ್. ಒನ್ಸ್ ಯು ಟ್ಯಾಪ್ ಇನ್ ಟು ದಟ್ ಕಾನ್ಷಿಯಸ್ನೆಸ್, then the whole of the universe is revealed to you with all its glory, with all its pluses. There is no minuses. It is only pluses. And pluses leads you into that super level, super conscious level ಹೋಗುತ್ತೆ. ಅದೇ ಇರೋದು. That is how it is. ಅದನ್ನೇ ಇರೋದು. A guru defined, ಅಲ್ವಾ, ದಿಸ್ ಇಸ್ ವಾಟ್ ಇಟ್ ಇಸ್. ಇದನ್ನೇ ನಾವು ಅರ್ಥ ಮಾಡ್ಕೋಬೇಕು. ನಾನು ಸುಮಾರು ಸಲ ತಿರುವಣ್ಣಾಮಲೆಗೆ ಹೋದೆ. ಪ್ರತಿ ಸಲ ಹೋದಾಗಲೂ ರಮಣಾಶ್ರಮಕ್ಕೆ ಹೋಗ್ತಾ ಇದ್ದೆ. ಫೈನಲಿ ಎಲ್ಲಿ ನನಗೆ ಆನ್ಸರ್ ಸಿಕ್ತು ಅಂದರೆ ಅದೇ ರಮಣಯಿಂದಾನೇ, ಅದೇ ತಿರುವಣ್ಣಾಮಲೆಯಲ್ಲಿರತಕ್ಕಂಥ ಅದೇ ಈಶ್ವರ ನನಗೆ ಆ ರಿಯಲೈಸೇಷನ್ ಕೊಟ್ಟಿದ್ದು. ಸೊ ಒಂದೊಂದು ಕಡೆ ಹೋದಾಗಲೂ ಒಂದೊಂದು ಪಾರ್ಟ್ ಆಫ್ ರಿಯಲೈಸೇಷನ್ ಬರುತ್ತೆ. ಈಗ ನಾವು ಹೇಗೆ ಬೆಳಗ್ಗೆ 5:30 ಎದ್ದಾಗ ಯಾವ ಥರ ಪ್ರಪಂಚ ಕಾಣುತ್ತೆ, 7:30 ಎದ್ದಾಗ ಯಾವ ಥರ ಪ್ರಪಂಚ ಕಾಣುತ್ತೆ, ಸೂರ್ಯ 9:30 ಎದ್ದಾಗ ಯಾವ ರೀತಿ ಸೂರ್ಯ ಕಾಣಿಸ್ತಾನೆ, 10:30 ಎದ್ದಾಗ ಯಾವ ಥರ ಕಾಣಿಸ್ತಾನೆ, ಮಧ್ಯಾಹ್ನ ಎದ್ದಾಗ ಯಾವ ಥರ ಕಾಣಿಸ್ತಾನೆ, ಸಂಜೆ ಆದಾಗ ಯಾವ ಥರ ಕಾಣಿಸ್ತಾನೆ, ಆ ಥರ ಪಾರ್ಟ್ ಬೈ ಪಾರ್ಟ್ realization has to happen. So we take the reference point of Ramana. You have to take the reference point of all the Avadutas. You have to take the point of all enlightened beings. Their vision ಏನು, ಅವರವರ ಸಿದ್ಧಾಂತ ಅಲ್ಲ, ಅವರವರ ನೋಟನೂ ಅಲ್ಲ, ಅವರವರ ಅನುಭವ ಏನು, ಅದು ನೋಡಿದ್ರೇ ನಾವು ರಿಯಲೈಸೇಷನ್ ಮಾಡೋದು. ಹಾಗೇನಾಗುತ್ತೆ ಅಂದಾಗ ಈ ವೇದ ಮಂತ್ರ ಶಾಸ್ತ್ರ ಒಂದು ಸಣ್ಣ ಸಿಪ್ಪೆ, ಚರ್ಮದ ಸಿಪ್ಪೆ ಇದ್ದಂಗೆ. ಈಗ ಉಗುರು ಕಣ್ಣು ನೋಡಿದ್ದೀರ. ಈ ಉಗುರು ಕಣ್ಣು ಒಂದೊಂದ್ಸಲ ಇಲ್ಲಿ ಉಗುರು ಕಣ್ಣು ಒಂಚೂರು ಹೇಳುತ್ತೆ. ಈಗ ಸದ್ಯಕ್ಕೆ ನೋಡಿ ಇಲ್ಲೊಂದು ಸಣ್ಣದಾಗ ಒಂದು ಏನೋ ಎದ್ದಿದೆ. ಅದನ್ನು ಕಿತ್ತಿದ್ರೆ, ಅದನ್ನು ಡೀಪಾಗಿ ಕಿತ್ತರೆ ಅಲ್ಲಿ ಉಗುರು ಕಣ್ಣು ಅಂತ ಗೊತ್ತಾಗುತ್ತೆ. ಆಮೇಲೆ ಅದಕ್ಕೆ ಏನಾದ್ರು ಕ್ರೀಮ್ ಗೀಮ್ ಹಚ್ಕೊಂಡು ಸ್ವಲ್ಪ ಅದನ್ನು ಸಮಾಧಾನಕ್ಕೆ ತರಬೇಕು. ಆ ಸಮಾಧಾನ ತರಬೇಕಾದ್ರೆ ಏನಾಗುತ್ತೆ ಅಂದರೆ, ಟಿಲ್ ಯು ರಿಯಲೈಸ್ ಯುವರ್ ಸೆಲ್ಫ್, ಅಲ್ಲಿವರೆಗೂ ಅದನ್ನು ನಾವು, ಅದು ಹುಣ್ಣು ಥರ ಆಗುತ್ತೆ, ಆ ಹುಣ್ಣನ್ನು ಆರಿಸ್ಬೇಕು. ದಟ್ ಈಸ್ ದ ಟೈಮ್ ವೆನ್ ಯು ಅಂಡರ್ಸ್ಟ್ಯಾಂಡ್ ಹೌ ಡೀಪ್ your consciousness is and what is the care and concern you have to take about your consciousness. ಇದೇ ವಿಚಾರ. ಆ ತತ್ವ ಹಾಗೆ. ಇವತ್ತು ನಾನು ಹೇಳಿದ್ದು ಇಷ್ಟು ಸಮಯ ಗುರು ಡಿಫೈನ್ಸ್. ಇದನ್ನು ಬಿಡಿಸಿ ಹೇಳಿದಾಗ
ಸ್ವಲ್ಪ ತತ್ವಗಳನ್ನೆಲ್ಲ ನೀವು ಅದನ್ನು ಆ್ಯಡ್ ಮಾಡಿಕೊಂಡು ಬಂದಾಗ, ತತ್ವಕ್ಕಿಂತ ಉದಾಹರಣೆ ಎಲ್ಲ ಆ್ಯಡ್ ಮಾಡ್ತಿದ್ದಾಗ, ಆಗ ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಅಟ್ ವಾಟ್ ಪಾಯಿಂಟ್ ಯೋರ್ ರಿಯಲೈಸೇಷನ್ ಅಕಾರ್ಡಿಂಗ್ ಟು ಸ್ವಾಮಿ ವಿವೇಕಾನಂದ ವಾಟ್, ಅಕಾರ್ಡಿಂಗ್ ಟು ರಮಣ ಮಹರ್ಷಿ ವಾಟ್, ಅಕಾರ್ಡಿಂಗ್ ಟು ಮುಕ್ತಾನಂದ, ಆ್ಯಂಡ್ ಅಕಾರ್ಡಿಂಗ್ ಟು ಯಾರವರು ರಾಮಕೃಷ್ಣ ಪರಮಹಂಸ, ಅಕಾರ್ಡಿಂಗ್ ಟು ಇನ್ನೊಬ್ರು ಯಾರು ನಾವು ಊಟಕ್ಕೆ ಮುಂಚೆ ಹೇಳ್ಬಿಟ್ಟು ಹೋದ್ನಲ್ಲ, ಪರಮಹಂಸ ಯೋಗಾನಂದ, ಲಹರಿ ಮಹಾಶಯ, ಈ ಥರದ್ದೆಲ್ಲ ಮಹಾ ಅವತಾರ್ ಬಾಬಾಜಿ, ಇವನ್ನೆಲ್ಲ ಯಾಕೆ ಕರೆಯೋದು? ಬಿಕಾಸ್ ದೇ ಆರ್ ಏಬಲ್ ಟು ಪೀಕ್ ಇನ್ ಟು ದರ್ ಓನ್ ಕಾನ್ಷಿಯಸ್ನೆಸ್. ಅವರ ಒಂದು ಹೃದಯದಲ್ಲಿ ಇರತಕ್ಕಂಥ ಆ ಗೂಡನ್ನು ಬಿಡಿಸಿದಾಗ ಅಲ್ಲಿ ಆ ಥರ ಒಂದು ಅನುಭವ ಆಗುತ್ತೆ. For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.